ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 99ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಟುವಿನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಈಗ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಹ್ಯಾವ್ ಟು ಡೂ ದಿಸ್ ಅಂದರೆ ನಾನು ಇದನ್ನು ಮಾಡಬೇಕು ಅನ್ನುವುದು ನಿಮಗೆ ಗೊತ್ತಿದೆ ಅಲ್ವಾ? ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲ್ತಿದ್ದೇವೆ. ಐ ಹ್ಯಾವ್ ಟು ಡೂ ದಿಸ್ ಅಂದರೆ ನಾನು ಇದನ್ನು ಮಾಡಬೇಕು ಅಂತ ಅರ್ಥ. ಐ ಅಂದರೆ ನಾನು ಇದನ್ನು ಮಾಡಬೇಕು. ಅವನು ಮಾಡಬೇಕಾ, ಅವಳು ಮಾಡಬೇಕಾ, ರಶ್ಮಿ ಮಾಡಬೇಕಾ, ಮೋಹನ್ ಮಾಡಬೇಕಾ, ಮಕ್ಕಳು ಮಾಡಬೇಕಾ, ಅದಿಲ್ಲ. ನಾನು ಇದನ್ನು ಮಾಡಬೇಕು. ಗಮನ ನನ್ನ ಮೇಲೆ. ಸರಿ ಅಲ್ವಾ? ಇದು ಆಕ್ಟಿವ್ ವಾಯ್ಸ್. ಇದರ ಪ್ಯಾಸಿವ್ ವಾಯ್ಸ್ ದಿಸ್ ಹ್ಯಾಸ್ ಟು ಬಿ ಡನ್. ದಿಸ್ ಹ್ಯಾಸ್ ಟು ಬಿ ಡನ್ ಅಂದರೆ ಇದನ್ನು ಮಾಡಬೇಕಾಗಿದೆ ಒಂದು ಅರ್ಥ, ಇದನ್ನು ಮಾಡಬೇಕು ಇನ್ನೊಂದು ಅರ್ಥ, ಇದನ್ನು ಮಾಡಬೇಕಾಗುತ್ತದೆ ಇನ್ನೊಂದು ಅರ್ಥ. ಆಯ್ತಾ? ಇಲ್ಲಿ ಗಮನ ಯಾರು ಮಾಡ್ತಾರೆ ಅವ್ರ ಮೇಲಲ್ಲ, ಯಾರು ಮಾಡಬೇಕು ಅವ್ರ ಮೇಲಲ್ಲ. ಇದನ್ನು ಮಾಡಬೇಕಾಗಿದೆ ಅಷ್ಟೇ. ಯಾರಾದರೂ ಮಾಡಬಹುದು, ಅದು ಅಗತ್ಯ ಇಲ್ಲ. ಒಟ್ಟಿನಲ್ಲಿ ಇದನ್ನು ಮಾಡಬೇಕಾಗಿದೆ, ಇದನ್ನು ಮಾಡಬೇಕು, ಇದನ್ನು ಮಾಡಬೇಕಾಗ್ತದೆ. ಸರಿನಾ? ಸೊ ಇದು ಪ್ಯಾಸಿವ್ ವಾಯ್ಸ್. ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಒಂದೇ ಹ್ಯಾವ್ ಟು ಬಿ, ಒಂದೇ ಹ್ಯಾಸ್ ಟು ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಆಬ್ಜೆಕ್ಟ್ನ ಪ್ರಕಾರ ಒಂದೇ ಹ್ಯಾವ್ ಟು ಬಿ ಅನ್ನು ಆಯ್ಕೆ ಮಾಡಬೇಕು ಅಥವಾ ಹ್ಯಾಸ್ ಟು ಬಿ ಅನ್ನು ಆಯ್ಕೆ ಮಾಡಬೇಕು. ಆಯಿತಾ? ನಕಾರಾತ್ಮಕ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್, ಆಮೇಲೆ ಡು ನಾಟ್ ಹ್ಯಾವ್ ಟು ಬಿ ಅಥವಾ ಡಸ್ ನಾಟ್ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೇ ರೂಪ. ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಡು ಅಥವಾ ಡಸ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೇ ರೂಪ. ನಕಾರಾತ್ಮಕ ಪ್ರಶ್ನೆಗಳ ಸ್ಟ್ರಕ್ಚರ್ ಇದು. ಮೊದಲು ಡು ಅಥವಾ ಡಸ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ನಾಟ್ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೆಯ ರೂಪ. ಸರಿನಾ? ಬನ್ನಿ ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್ ಅಂದರೆ ಲಂಚ ನೀಡಬೇಕು, ಲಂಚವನ್ನು ನೀಡಬೇಕಾಗುತ್ತದೆ. ಅ ಬ್ರೈಬ್ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್, ಆಮೇಲೆ ಹ್ಯಾಸ್ ಟು ಬಿ ಬಂದಿದೆ, ಆಮೇಲೆ ವರ್ಬಿನ ಮೂರನೆಯ ರೂಪ ಬಂದಿದೆ. ಲಂಚವನ್ನು ನೀಡಬೇಕು. ಯಾರ ಕೆಲಸ ಆಗಬೇಕೋ ಅವರು ಲಂಚವನ್ನು ನೀಡಬೇಕು. ಅವ್ರು ನೀಡಬೇಕು, ಇವ್ರು ಕೊಡಬೇಕು ಅಂತಲ್ಲ. ಯಾರ್ದೆಲ್ಲ ಕೆಲಸ ಆಗಬೇಕೋ ಅವರೆಲ್ಲ ಲಂಚ ಕೊಡಬೇಕಾಗ್ತದೆ. ಅ ಬ್ರೈಬ್ ಹ್ಯಾಸ್ ಟು ಬಿ ಗಿವನ್. ರಿಸ್ಕ್ ಹ್ಯಾಸ್ ಟು ಬಿ ಟೇಕನ್ ಇನ್ ಲೈಫ್. ಜೀವನದಲ್ಲಿ ರಿಸ್ಕ್ ತೆಗೆದುಕೊಳ್ಳಬೇಕು. ಎಲ್ಲರೂ. ದ ಚಿಲ್ಡ್ರನ್ ಹ್ಯಾವ್ ಟು ಬಿ ಸ್ಕೋಲ್ಡೆಡ್. ಮಕ್ಕಳನ್ನು ಬೈಯಬೇಕು. ಟೀಚರ್. ದ ಫುಡ್ ಹ್ಯಾಸ್ ಟು ಬಿ ಕುಕ್ಡ್ ಬಿಫೋರ್ ದೇ ಅರೈವ್. ಅವರು ಬರುವ ಮೊದಲು ಆಹಾರವನ್ನು ಬೇಯಿಸಬೇಕು. ದ ಡಾಕ್ಟರ್ ಹ್ಯಾಸ್ ಟು ಬಿ ಕಾಲ್ಡ್ ಬಿಫೋರ್ ಇಟ್ ಈಸ್ ಟೂ ಲೇಟ್. ತಡವಾಗುವ ಮೊದಲು ವೈದ್ಯರನ್ನು ಕರೆಯಬೇಕು. ಇಟ್ ಡಸಂಟ್ ಹ್ಯಾವ್ ಟು ಬಿ ಡನ್ ಇನ್ 3 hours. ಇದನ್ನು 3 ಗಂಟೆಗಳಲ್ಲಿ ಮಾಡಬೇಕಾಗಿಲ್ಲ. ಇದನ್ನು 3 ಗಂಟೆಗಳಲ್ಲಿ ಮಾಡಿದರೆ ತೊಂದರೆ ಇಲ್ಲ, ಮಾಡದೇ ಇದ್ರೂ ತೊಂದರೆ ಇಲ್ಲ, ಮಾಡಬೇಕಾಗಿಲ್ಲ ಅಷ್ಟೇ. ಆಯಿತಾ? Salaries do not have to be increased this year.
ಈ ವರ್ಷ ಸಂಬಳ ಹೆಚ್ಚಿಸಬೇಕಾಗಿಲ್ಲ. ವೆನ್ ಡಸ್ ದಿಸ್ ಹ್ಯಾವ್ ಟು ಬಿ ಫಿನಿಶ್ಡ್ ಬೈ? ಇದನ್ನು ಯಾವಾಗ ಮುಗಿಸಬೇಕು? ಡಸ್ ದ ರೋಡ್ ಹ್ಯಾವ್ ಟು ಬಿ ರಿಪೇರ್ಡ್? ರಸ್ತೆ ದುರಸ್ತಿ ಮಾಡಬೇಕಾ? ಡಸ್ ಇಂಗ್ಲಿಷ್ ನಾಟ್ ಹ್ಯಾವ್ ಟು ಬಿ ಸ್ಪೋಕನ್ ಆಟ್ ಸ್ಕೂಲ್? ಶಾಲೆಯಲ್ಲಿ ಇಂಗ್ಲಿಷ್ ಮಾತನಾಡಬೇಕಾಗಿಲ್ಲವೇ? ಈ ರೀತಿ ಸರಿನಾ? ನೆಕ್ಸ್ಟ್, ಪಾಸ್ಟಲ್ಲಿ ಐ ಹ್ಯಾಡ್ ಟು ಈಟ್ ದಿಸ್ ಅಂದರೆ ನಾನು ಇದನ್ನು ತಿನ್ನಬೇಕಾಯಿತು, ನಾನು ಇದನ್ನು ತಿನ್ನಬೇಕಾಗಿತ್ತು, ನಾನು ಇದನ್ನು ತಿನ್ನಬೇಕಾಗುತ್ತಿತ್ತು. ಈ ಅರ್ಥಗಳನ್ನೆಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಾಗಿದೆ ಅಲ್ವಾ? ಐ ಹ್ಯಾಡ್ ಟು ಈಟ್ ದಿಸ್, ಇಲ್ಲಿ ಗಮನ ನನ್ನ ಮೇಲೆ. ನಾನು ಇದನ್ನು ತಿನ್ನಬೇಕಾಗಿತ್ತು, ನಾನು ಇದನ್ನು ತಿನ್ನಬೇಕಾಯಿತು, ನಾನು ಇದನ್ನು ತಿನ್ನಬೇಕಾಗುತ್ತಿತ್ತು ಅಲ್ವಾ? ಇದು ಆಕ್ಟಿವ್ ವಾಯ್ಸ್. ಇದರ ಪ್ಯಾಸಿವ್ ವಾಯ್ಸ್ ದಿಸ್ ಹ್ಯಾಡ್ ಟು ಬಿ ಈಟನ್ ಅಂದರೆ ಇದನ್ನು ತಿನ್ನಬೇಕಾಯಿತು, ಇದನ್ನು ತಿನ್ನಬೇಕಾಗಿತ್ತು ಅಥವಾ ತಿನ್ನಬೇಕಿತ್ತು, ಇದನ್ನು ತಿನ್ನಬೇಕಾಗುತ್ತಿತ್ತು. ಯಾರು, ಎಲ್ಲರೂ ಅಥವಾ ಯಾರೋ ಅದೆಲ್ಲ ಮಾತನಾಡಲಿಲ್ಲ ಇಲ್ಲಿ. ಇಲ್ಲಿ ಗಮನ ಇದನ್ನು ತಿನ್ನಬೇಕಿತ್ತು, ತಿನ್ನಬೇಕಾಗ್ತಿತ್ತು ಅಂತ ಹೇಳುವುದರ ಮೇಲೆ. ಸರಿನಾ? ಕ್ರಿಯೆಯ ಮೇಲೆ ಗಮನ. ಈಗ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾಡ್ ಟು ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳಲ್ಲಿ ಮೊದಲು ಆಬ್ಜೆಕ್ಟ್, ಆಮೇಲೆ ಡಿಡ್ ನಾಟ್ ಹ್ಯಾವ್ ಟು ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು. ಪ್ರಶ್ನೆಗಳಲ್ಲಿ ಮೊದಲು ಡಿಡ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೇ ರೂಪ. ನಕಾರಾತ್ಮಕ ಪ್ರಶ್ನೆಗಳಲ್ಲಿ ಮೊದಲು ಡಿಡ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ನಾಟ್ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೇ ರೂಪ. ಸರಿನಾ? ಉದಾಹರಣೆಗೆ, ದ ಶೋ ಡಿಡ್ ನಾಟ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್. ಪ್ರದರ್ಶನವನ್ನು ರದ್ದುಗೊಳಿಸಬೇಕಾಗಲಿಲ್ಲ. ಒಂದು ಅರ್ಥವನ್ನು ಇಲ್ಲಿ ಹಾಕಿದ್ದೇನೆ, ಇನ್ನು ಉಳಿದ ಅರ್ಥಗಳಲ್ಲಿ ನೀವೇ ಅರ್ಥ ಮಾಡಿಕೊಳ್ಳಿ. ಸರಿನಾ? ದ ಶೋ ಡಿಡ್ ನಾಟ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್. ಪ್ರದರ್ಶನವನ್ನು ರದ್ದುಗೊಳಿಸಬೇಕಾಗಲಿಲ್ಲ. ದ ಹೋಟೆಲ್ ಡಿಡ್ ನಾಟ್ ಹ್ಯಾವ್ ಟು ಬಿ ರೀಬಿಲ್ಟ್. ಹೋಟೆಲನ್ನು ಮರು ನಿರ್ಮಾಣ ಮಾಡಬೇಕಾಗಲಿಲ್ಲ. ರೀಬಿಲ್ಡ್ ವರ್ಬಿನ ಮೊದಲ ರೂಪ. ರೀಬಿಲ್ಡ್ ಅಂದರೆ ಮರು ನಿರ್ಮಾಣ ಮಾಡು. ರೀಬಿಲ್ಡ್ V1 ರೂಪ, ರೀಬಿಲ್ಟ್ V3 ರೂಪ. ಆಯ್ತಾ? ಡಿಡ್ ದಿ ಎಕ್ಸಾಮ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್. ಪರೀಕ್ಷೆಯನ್ನು ಮೊದಲೇ ತೆಗೆದುಕೊಳ್ಳಬೇಕಿತ್ತೇ? ಡಿಡ್ ದಿ ಎಕ್ಸಾಮ್ ಹ್ಯಾವ್ ಟು ಬಿ ಟೇಕನ್ ಬಿಫೋರ್. ಡಿಡ್ ಯುವರ್ ಪಾಸ್ಪೋರ್ಟ್ ನಾಟ್ ಹ್ಯಾವ್ ಟು ಬಿ ಸಬ್ಮಿಟೆಡ್. ನಿಮ್ಮ ಪಾಸ್ಪೋರ್ಟ್ ಅನ್ನು ಸಲ್ಲಿಸಬೇಕಾಗಿರಲಿಲ್ಲವೇ? ವೈ ಡಿಡ್ ಹಿ ಹ್ಯಾವ್ ಟು ಬಿ ಅರೆಸ್ಟೆಡ್. ಆತನನ್ನು ಏಕೆ ಬಂಧಿಸಬೇಕಾಯಿತು? ಸರಿನಾ? ಸೊ ಇವೆಷ್ಟು ಭೂತಕಾಲದ ವಾಕ್ಯಗಳು. ಇನ್ನು ಭವಿಷ್ಯತ್ ಕಾಲದ್ದು. ದೇ ವಿಲ್ ಹ್ಯಾವ್ ಟು ಸಬ್ಮಿಟ್ ದ ರಿಪೋರ್ಟ್ ಬೈ ಫ್ರೈಡೆ. ಅವರು ಶುಕ್ರವಾರದೊಳಗೆ ವರದಿಯನ್ನು ಸಲ್ಲಿಸಬೇಕಾಗುತ್ತದೆ. ದೇ ವಿಲ್ ಹ್ಯಾವ್ ಟು ಸಬ್ಮಿಟ್, ಅವರು ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಗಮನ ಅವರ ಮೇಲೆ. ಅವರು ಸಲ್ಲಿಸಬೇಕಾಗುತ್ತದೆ. ನಾವು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ಅವನು ಸಲ್ಲಿಸಬೇಕಾ ಗೊತ್ತಿಲ್ಲ.
ಅವರು ಸಲ್ಲಿಸಬೇಕಾಗುತ್ತದೆ. ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇದು ಆಕ್ಟಿವ್ ವಾಯ್ಸ್. ಆಯ್ತಾ? ಇದರ ಪ್ಯಾಸಿವ್ ವಾಯ್ಸ್ ಇದು. ದ ರಿಪೋರ್ಟ್ ವಿಲ್ ಹ್ಯಾವ್ ಟು ಬಿ ಸಬ್ಮಿಟೆಡ್ ಬೈ ಫ್ರೈಡೆ. ಶುಕ್ರವಾರದೊಳಗೆ ವರದಿ ಸಲ್ಲಿಸಬೇಕಾಗುತ್ತದೆ. ಯಾರು? ಸಂಬಂಧಪಟ್ಟವರು ಅಷ್ಟೇ. ಶುಕ್ರವಾರದೊಳಗೆ ರಿಪೋರ್ಟ್ ಸಬ್ಮಿಟ್ ಆಗಬೇಕಷ್ಟೇ, ಬೇರೆ ಏನು ಮಾತನಾಡ್ತಾ ಇಲ್ಲ. ಯಾರು ಮಾಡಬೇಕು? ಸಂಬಂಧಪಟ್ಟವರು. ಅದರ ಬಗ್ಗೆ ಇಲ್ಲಿ ಉಲ್ಲೇಖ ಇಲ್ಲ. ಸರಿನಾ? ಸೊ ಈ ರೀತಿಯ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಇದು ಪ್ಯಾಸಿವ್ ವಾಯ್ಸ್. ಮೊದಲು ಸ್ಟ್ರಕ್ಚರ್ಗಳು. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ವಿಲ್ ಹ್ಯಾವ್ ಟು ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ನಕಾರಾತ್ಮಕ ವಾಕ್ಯಗಳಲ್ಲಿ ಮೊದಲು ಆಬ್ಜೆಕ್ಟ್, ಆಮೇಲೆ ವಿಲ್ ನಾಟ್ ಹ್ಯಾವ್ ಟು ಬಿ ಬರಬೇಕು, ಆಮೇಲೆ ವರ್ಬಿನ ಮೂರನೇ ರೂಪ. ಪ್ರಶ್ನೆಗಳಲ್ಲಿ ಮೊದಲು ವಿಲ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೇ ರೂಪ. ನಕಾರಾತ್ಮಕ ಪ್ರಶ್ನೆಗಳಲ್ಲಿ ಮೊದಲು ವಿಲ್, ಆಮೇಲೆ ಆಬ್ಜೆಕ್ಟ್, ಆಮೇಲೆ ನಾಟ್ ಹ್ಯಾವ್ ಟು ಬಿ, ಆಮೇಲೆ ವರ್ಬಿನ ಮೂರನೆಯ ರೂಪ. ಸರಿನಾ? ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಇಫ್ ವಿ ವಾಂಟ್ ಟು ಫಿನಿಶ್ ಆನ್ ಟೈಮ್. ನಾವು ಸಮಯಕ್ಕೆ ಸರಿಯಾಗಿ ಮುಗಿಸಬೇಕಾದರೆ. ದ ಮೀಟಿಂಗ್ ವಿಲ್ ಹ್ಯಾವ್ ಟು ಬಿ ಕ್ಯಾನ್ಸಲ್ಡ್. ಸಭೆಯನ್ನು ರದ್ದುಗೊಳಿಸಬೇಕಾಗುತ್ತದೆ. ವಿಲ್ ಹ್ಯಾವ್ ಟು ಬಿ ಮತ್ತೆ ವರ್ಬಿನ ಮೂರನೆಯ ರೂಪ. ಆಯ್ತಾ? ಯುವರ್ ಪಾಸ್ಪೋರ್ಟ್ ವಿಲ್ ಹ್ಯಾವ್ ಟು ಬಿ ರಿನ್ಯೂಡ್ ಬಿಫೋರ್ ದ ಟ್ರಿಪ್. ಪ್ರವಾಸಕ್ಕೆ ಮುನ್ನ ನಿಮ್ಮ ಪಾಸ್ಪೋರ್ಟನ್ನು ನವೀಕರಿಸಬೇಕಾಗುತ್ತದೆ. ರಿನ್ಯೂಡ್ ಅನ್ನುವಂಥದ್ದು ವರ್ಬಿನ ಮೂರನೆಯ ರೂಪ. ದ ಸಾಫ್ಟ್ವೇರ್ ವಿಲ್ ನಾಟ್ ಹ್ಯಾವ್ ಟು ಬಿ ಅಪ್ಡೇಟೆಡ್. ಸಾಫ್ಟ್ವೇರ್ ಅನ್ನು ನವೀಕರಿಸಬೇಕಾಗುವುದಿಲ್ಲ. ನಕಾರಾತ್ಮಕ ವಾಕ್ಯ. ವಿಲ್ ದ ಬ್ರೋಕನ್ ವಿಂಡೋ ಹ್ಯಾವ್ ಟು ಬಿ ರಿಪ್ಲೇಸ್ಡ್ ಸೂನ್. ಮುರಿದ ಕಿಟಕಿಯನ್ನು ಶೀಘ್ರದಲ್ಲೇ ಬದಲಾಯಿಸಬೇಕಾಗುತ್ತದೆಯೇ? ಪ್ರಶ್ನೆ. ದ ಬ್ರೋಕನ್ ವಿಂಡೋ ಅನ್ನುವಂಥದ್ದು ಈ ವಾಕ್ಯದ ಆಬ್ಜೆಕ್ಟ್. ಆಯ್ತಾ? ಇಫ್ ದ ವೆದರ್ ಗೆಟ್ಸ್ ವರ್ಸ್. ಹವಾಮಾನ ಹದಗೆಟ್ಟರೆ. ವಿಲ್ ದ ಇವೆಂಟ್ ನಾಟ್ ಹ್ಯಾವ್ ಟು ಬಿ ಪೋಸ್ಟ್ಪೋನ್ಡ್. ಕಾರ್ಯಕ್ರಮವನ್ನು ಮುಂದೂಡಬೇಕಾಗುವುದಿಲ್ಲವೇ? ನಕಾರಾತ್ಮಕ ಪ್ರಶ್ನೆ. ಸರಿನಾ? ಸೊ ಈ ರೀತಿ ನಾವು ಹ್ಯಾವ್ ಟು ಬಿ ಅನ್ನು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ ಬಳಸುತ್ತೇವೆ. ಸರಿನಾ? ಸರಿ, ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.